ಮಣಿಯಂಬಾಳು. 3 ವರ್ಷದಿಂದ ಬರ್ತಿದ್ವಿ. ತುಂಬ ಚೆನ್ನಾಗಿ ಅನಿಸ್ತು ಸರ್, ಖುಷಿ ಆಯಿತು. ನಾವು 200 ಜನ ಬಂದಿದ್ದೀವಿ ಸರ್. ಬರ್ತೀವಿ ಸರ್, ಪ್ರತಿ ವರ್ಷ. ಬರ್ತೀವಿ. ಪಾದಯಾತ್ರೆ 3 ವರ್ಷದಿಂದ ಸರ್. ಮಾಡ್ತಿದ್ದೀವಿ. ಆಯ್ತು ಸರ್. ಕೈ ಹಿಡಿದು ಸಲಹೆಂದೇ ನೆಮ್ಮದಿ ನೀಡೆಂದು ಶಿರಬಾಗಿ ನಿಂದು ಓ ಮಾದೇವ ಎಂದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ, ಬಾಳಲ್ಲಿ ಬೆಳಕ ತಂದೋನೆ. ಈ ಬಾಳಲ್ಲಿ ಬೆಳಕ ತಂದೋನೆ. ಬೆಂಗಾವಲು ನೀನಾದೆ ಪಾಮರ ಜನುಮವನು ನೀ ಪಾವನವಾಗಿಸಿದೆ. ಕಂಬನಿ ನೀಗಿಸಿದೆ ಬೆಂಗಾವಲು ನೀನಾದೆ ಪಾಮರ ಜನುಮವನು ನೀ ಪಾವನವಾಗಿಸಿದೆ. ನಂಬಿದ ಭಕ್ತರನು ಕಾಪಾಡು ಎಂದು ನಿನ್ನಯ ಬಳಿ ಬಂದು ಗುಡಿ ಬಾಗಿಲಲ್ಲಿ ನಿಂದು ಓ ಮಾದೇವ ಎಂದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ, ಬಾಳಲ್ಲಿ ಬೆಳಕ ತಂದೋನೆ. ಮೂಡಲಗಿರಿಯೋನೆ ಮುದ್ದಾದ ಮಲೆಯೋನೆ, ಬಾಳಲ್ಲಿ ಬೆಳಕ ತಂದೋನೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡೆನು ನನ್ನಾಣೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡೆನು ನನ್ನಾಣೆ.
ಸರ್ ಸುನಿಲ್ ಅಂತೇಳಿ ಸರ್ ಬೆಂಗಳೂರು. ಇವಾಗ ಬಂದಿದ್ದು ಜಸ್ಟ್ ಈಗ ಹೋಗ್ಬೇಕು ಸರ್ ದರ್ಶನಕ್ಕೆ. ಇನ್ನೂ ಆಗಿಲ್ಲ. ನಾವು ವರ್ಷನೂ ಬರ್ತೀವಿ, ತುಂಬ ಭಕ್ತಿಯಿಂದ ಬರ್ತೀವಿ. ಮನೆ ದೇವರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಲೆ ಅಮಾವಾಸ್ಯೆ ಬಿಟ್ಟರೆ ಶಿವರಾತ್ರಿ ಪ್ರತಿ ಸಲನೂ ಬರ್ತೀವಿ ಸರ್. ಹಾಂ, ರೆಗ್ಯುಲರ್ ಆಗಿ ಬರ್ತೀವಿ. ರಾಮನಹಳ್ಳಿ ಮೈಸೂರು ಪಕ್ಕ ರಾಮನಹಳ್ಳಿ. ನಾವು ಬಂದು 3 ದಿನ ಆಯ್ತು. ಹಾಂ, ಇಲ್ಲ ಮನೆಯವರೆಲ್ಲ ಬಂದಿರು, ನಾವು ಬಸ್ ಮೇಲೆ ಬಂದು ಫ್ಯಾಮಿಲಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಈಗ ಒಂದು 3 ವರ್ಷ ಆಯಿತು. ನಮ್ಮ ಮನೆಯವರು ಆಗಿನಿಂದನೂ ಬರ್ತಾರೆ. ಇವತ್ತಕ್ಕೆ ತುಂಬ ಡಿಫ್ರೆಂಟ್ ಆಗೈತೆ, ಖುಷಿ ಐತೆ. ಎಲ್ಲ ಸೂಪರ್ ಆಗೈತೆ. ಲೇಡೀಸ್ಗಳಂತೂ ಅನುಕೂಲ ಚೆನ್ನಾಗೈತೆ, ಏನು ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗೈತೆ. ಈ ಸರಿ ಮಾತ್ರ ತುಂಬಾ ಅನುಕೂಲವಾಗಿ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ಟವ್ರೆ. ಹೇಳ್ಬೇಕಂದ್ರೆ ನಾಟಕಗಳೆಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಅದು
ಚೆನ್ನಾಗಿತ್ತು. ದರ್ಶನ ಆಯ್ತಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 10 ವರ್ಷದಿಂದ. 10 ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷ ನಿಮಗೆ? 14 ವರ್ಷ. 10 ವರ್ಷದಿಂದ ಬರ್ತಾ ಇದ್ದೀಯಾ? ಯಾವ ಥರ ಏನು ಕೇಳ್ಕೊಂಡೆ? ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ. ಯಾರಿಗೆ? ನಿನಗ ನನಗ? ನನಗೆ ನಮ್ಮ ಮನೆಯವ್ರಿಗೆ. ಮುಂದೆ ಏನಾಗಬೇಕು ಅನ್ಕೊಂಡಿದ್ಯಾ? ಇಂಜಿನಿಯರ್ ಆಗಬೇಕು ಅಂತ. ಇಂಜಿನಿಯರ್ ಆಗಬೇಕು ಅನ್ಕೊಂಡಿದ್ಯಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೆಸರು? ಸರ್ ಮದ್ದೂರು ಬಸವರಾಜು, ಯಳಂದೂರು ತಾಲೂಕು. ನಾನು ಮಹದೇಶ್ವರನ ಭಕ್ತ. ನಾನು ತಿಂಗಳು ಸೇವೆ ಮಾಡ್ತಾಯಿದ್ದೀನಿ. ನಮ್ಮ ದೇವರು ನನಗೆ ಅಭಿವೃದ್ಧಿ ಕೊಟ್ಟಿರೋದು ಮಹದೇಶ್ವರನ ನಾನು ಕೈ ಬಿಡಲ್ಲ. ಅವನೇ ನನಗೆ ದೇವರು. ಇಷ್ಟು ಮಾತಾಡ್ತೀನಿ ಸರ್. ಸವಿತಾ ಎಲ್ಲಿಂದ ಬಂದಿರೋದು? ರಮನಹಳ್ಳಿ. ಯಾವಾಗ ಬಂದಿದ್ದು? ಇವಾಗ ಬೆಳಿಗ್ಗೆ ಬಂದ್ರಾ? ಹೌದು. ನಮ್ಮೂರಿಂದ 400 ಸೀಟ್ ನಡ್ಕೊಂಡು ಬಂದಿದ್ರು. ಇಲ್ಲಿಂದ ನಡ್ಕೊಂಡು ರಮನಹಳ್ಳಿಯಿಂದ ನಡ್ಕೊಂಡು 400 ಸೀಟ್ ಬಂದಿದ್ದಾರೆ. ಆಮೇಲೆ 60 ಸೀಟು 11 ದಿನ ಜಾತ್ರೆಗೆ ಬಂದಿದ್ದಾರೆ. ಇವಾಗ 3 ದಿನದಿಂದ ಸ್ವಲ್ಪ ಬರ್ತಾ ಇರ್ತಾರೆ. ಹೇಗೆ ಅನಿಸ್ತು? ಚೆನ್ನಾಗಿದೆ. ನಮ್ಗೆ ಯಾವಾಗ್ಲೂ ಇದು ನಾವು ಉಡೋಕು ಮುಗಿಸ್ತಳಿಂದ ಈ ಜಾತ್ರೆ ಚೆನ್ನಾಗೇ ನಡೀತದೆ. ಯಾವಾಗ್ಲೂ ಬರ್ತಾನೆ ಇರ್ತಾರೆ ನಮ್ಮೂರು. ವರ್ಷ ಇಂಪ್ರೂವ್ ಜಾಸ್ತಿನೇ ಹೊರತು ಕಡಿಮೆ ಅಂತೂ ಇಲ್ಲ. ನೀವು ಎಷ್ಟನೇ ಸಾರಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಪಾದಯಾತ್ರೆ ಮಾಡಿಲ್ಲ, ವಾಹನದಲ್ಲಿ ಪ್ರಯಾಣ ಮಾಡಿದ್ವಿ. ಪಾದಲ್ಲಿ ಇನ್ನೂ ಬಂದಿಲ್ಲ ನಾವು, ಆದ್ರೆ ಬರ್ತಾ ಇದಾರೆ ನಮ್ಮೂರವರು. ನಾವು ಬಂದಿಲ್ಲ ಇನ್ನೂ. ಖುಷಿ ಆಯ್ತಾ? ತುಂಬಾ ಖುಷಿ ಆಗುತ್ತೆ. ಮಲೆ ಮಾದೇಶ್ವರನ್ ಕೃಪೆ. ಆದ್ರೆ ಮಾದಪ್ಪನ್ಗೆ ನಮ್ಮದು ಬಡಗಲ್ ಪರ್ಸ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ವಂತೆ. ನಮ್ ಪರ್ಸ ಬಂದ್ರೆ ಅಂತ ಅವ್ರಿಗೆ ಇಷ್ಟ ಆಗೋದು ಆ ಮಾದಪ್ಪನ್ಗೆ. ಯಾವಾಗಿಂದ ನಡೆದಿರೋದು ಇದು ನಮ್ಮೂರಾಗೆ ಆ ಕಾಲದಿಂದ. ಮೈಸೂರು ಪಕ್ಕ ರಮನಹಳ್ಳಿ ಡಿಪೋ ಐತಲ್ಲ ಅದ್ರ ಪಕ್ಕ. ನಮ್ಗೆ 50 ಏಜ್. ಅಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ? ಸುಮಾರು ನಾವು ಒಂದು 20 ವರ್ಷದಿಂದ ಬಂದಿದ್ದೀವಿ ಸರ್. ಹೇಗೆ ಅನಿಸ್ತು ಮೇಡಮ್? ಇಲ್ಲಿ ತುಂಬಾ ನಮ್ಮ ಮನೆ ದೇವರಿದ್ದು. ನಮ್ಗೆ ನಮ್ಮ ಮನೆ ದೇವರು ಅಲ್ದೇನೆ ಬೇರೆ ಊರುಗಳಿಂದ ಎಷ್ಟೊಂದ್ ಜನ ಭಕ್ತಾದಿಗಳು ಬರ್ತಾರೆ. ತುಂಬಾ ಸತ್ಯವಾದ ದೇವರು. ಯಾವುದೇ ಕಷ್ಟ ಇದ್ರು ಇದಾಯ್ತದೆ, ಭಗವಂತ ಒಳ್ಳೇದ್ ಮಾಡ್ತಾನೆ. ನಾವು ನಂಬಿಕೆ ಖುಷಿ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಮೂವ್ ಮಾಡಿ ಹೋಗ್ತಾರೆ. ಚನ್ನಪಟ್ಟಣ. ಪಾದಯಾತ್ರೆ ಬಂದಿರೋದು? ಹೌದು. ಎಷ್ಟೋ ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಇದು ನಮ್ಮದು ಮೊದಲನೇದು. ಊರಿಂದ? ಇಲ್ಲಿ ಏಳುಗಳಿಂದ. ಏಳುಗಳಿಂದ ಬಂದಿದ್ದೀರಾ? ಹೌದು, ಏಳುಗಳಿಂದ. ಹೇಗೆ ಅನಿಸ್ತು? ಬರ್ಬೇಕು ಅನಿಸ್ತಾರೆ. ಒಂದ್ಸರಿ ಬಂದಿದ್ದೀರಾ? ಮತ್ತೆ ಬರೋದು ಅನಿಸ್ತಾ ಇದೆಯಾ? ಹಾಂ, ಬರಬೇಕು. ಖುಷಿ ಆಯ್ತಾ? ಹಾಂ, ಖುಷಿ ಆಯ್ತು. ಹಾಂ, ಎಲ್ಲ ಮುಗೀತು. ಓಕೆ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ಹೆಸರು ಬಾಬು ಅಂತೇಳಿ. ಎಲ್ಲಿಂದ ಬಂದಿರೋದು? ನಾವು ರಾಮನಗರದಿಂದ ಪಾದಯಾತ್ರೆ ಬಂದ್ವಿ. ಎಷ್ಟು ವರ್ಷ ಪಾದಯಾತ್ರೆ ಮಾಡ್ತಾ ಇದು 11ನೇ ವರ್ಷದ. 11 ವರ್ಷದಿಂದ ಇದು 11ನೇ ವರ್ಷ ಕಂಪ್ಲೀಟ್. ತುಂಬ ಚೆನ್ನಾಗಿ ತುಂಬ ಹೆಲ್ಪ್ ಮಾಡೋರು ಜನ. ಊಟಕ್ಕೆ ಮತ್ತು ನೀರು ಕೊಡೋದ್ರಲ್ಲಿ, ಮಜ್ಜಿಗೆ ಕೊಡೋದ್ರಲ್ಲಿ, ಹಣ್ಣುಗಳು ತುಂಬ ಎಲ್ಲ ಕಡೆಯೂ ತುಂಬ ಹೆಲ್ಪ್ ಆಯಿತು. ಎಲ್ಲೂ ತೊಂದರೆ ಇಲ್ಲ. ಬೆಟ್ಟದ ಮೇಲೂ ಕೂಡ ಎಲ್ಲ ಕಡೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಟೋಟಲ್ ಒಂದು 70-80 ಸಾವಿರ ಜನ ಅಂತ ಹೇಳ್ತಿದ್ರು ಸರ್. ತುಂಬ ಜನ ಇದ್ದರು, ಲೆಕ್ಕ ಹಾಕೋಕ್ಕಾಗಿಲ್ಲ. ಒಂದು 80 ಸಾವಿರ ಸರ್ ಕನಿಷ್ಠ ಪಕ್ಷ ಅಂದ್ರು. ಪಕ್ಕ ಬಂದಿದೆ ಸರ್. ವರ್ಷದಿಂದ ವರ್ಷನೇ ಜಾಸ್ತಿ ಆಗ್ತಿದೆ ಸರ್. ತುಂಬ ಖುಷಿ ಆಯಿತು ಸರ್. ಈ ಬೇಗೆ ತಾಳಲಾರೆ, ದಯೆ ಇರದೆ ಬಾಳಲಾರೆ. ಕಣ್ಣೀರಿಡುವ ನನ್ನೀನೋ ಅರಿವಾಗದೆ ತಂದೆ. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ಕೋಲಾರಿಂದ ಬಂದಿದ್ದೀವಿ. ಇಲ್ಲ, ಇದು 3ನೇ ಸಾರಿ ಬರ್ತಾ ಇದ್ದೀವಿ. ಹಾಂ, ಇದು ನಮ್ಮ ಮನೆ ದೇವರು, ಅದರಿಂದ ಇಲ್ಲಿಗೆ ಬರ್ತೀವಿ. ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಹಾಂ, ಆಗಿದೆ. ಸ್ವಲ್ಪ ನೀಟ್ನೆಸ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸ್ತೀವಿ. ಹಾಂ, ಸಹನ. ಎಲ್ಲಿಂದ ಬಂದಿರೋದು? ಬೆಂಗಳೂರು. ಯಾವಾಗ ಬಂದಿದ್ದು? ಇವಾಗ ಬಂದಿತ್ತು. ಬೆಳಿಗ್ಗೆ ಬಂದಿದ್ದಾ? ದರ್ಶನ ಎಲ್ಲ ಆಯ್ತಾ? ಇಲ್ಲ, ಇವಾಗ ಹೋಗ್ಬೇಕು. ಹೋಗ್ಬೇಕಾ? ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತು. ನೋಡಿ ಏನು ಅನಿಸ್ತು? ಚೆನ್ನಾಗಿ. ಮತ್ತೆ ಬರ್ಬೇಕು ಅನಿಸ್ತಾ ಇದೆಯಾ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ತೀರಾ ಚೆನ್ನಾಗಿದೆ ಅಂತ? ಓಕೆ, ಥ್ಯಾಂಕ್ ಯು.
ಬೆಂಗಳೂರಿಂದ ಯಾವಾಗ ಬಂದಿದ್ದು? ಇವಾಗಲೇ ಜಾತ್ರೆ ನೋಡಿ ಏನು ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ದೇವ್ರ ದರ್ಶನ ಮಾಡ್ದಾ? ಮಾಡಬೇಕು. ಮಾಡ್ಬೇಕು. ದೇವ್ರ ಹತ್ರ ಏನು ಕೇಳ್ಕೊಂಡಿ? ಏನು ಕೇಳ್ಕೊತೀಯಾ? ಮುಂದೆ ಏನಾಗಬೇಕು ಅನ್ಕೊಂಡಿದ್ಯಾ? ಓದಬೇಕು ಅಂತ. ಏನಾಗಬೇಕು? ಓದಬೇಕು ಅಂತ. ಓದಿ ಏನಾಗಬೇಕು? ಡಾಕ್ಟರ್ ಆಗಬೇಕು. ಆಗ್ಬೇಕಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಾವ್ಯ. ಗಾಯತ್ರಿ. ಎಲ್ಲಿಂದ ಬಂದಿರೋದು? ನಾವು ಮೈಸೂರಿಂದ ಬಂದಿರೋದು. ಯಾವಾಗ ಬಂದಿದ್ದು? ಇವಾಗ 7 ಗಂಟೆಲಿ ಬಂದಿರೋದು. ದರ್ಶನ ಆಯ್ತಾ? ಆಯ್ತು ದರ್ಶನ. ಹೇಗಿತ್ತು? ಚೆನ್ನಾಗಿದೆ. ಖುಷಿ ಆಯ್ತಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ವರ್ಷ ಬರ್ತಾ ಇದ್ದೀವಿ. ಹೋದ ವರ್ಷ ಈ ವರ್ಷಕ್ಕೆ ಹೇಗೆ ಅನ್ನಿಸ್ತು? ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿದೆ. ಹೋದ ವರ್ಷ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ. ಕ್ಯೂ ಎಲ್ಲ ಚೆನ್ನಾಗಾಗಿದೆ. ದರ್ಶನನೂ ಚೆನ್ನಾಗೈತೆ ನಮಗೆ. ಹಾಂ, ಖುಷಿ ಆಯಿತು. ಮತ್ತೆ ಬರಬೇಕು ಅನ್ನಿಸ್ತಾ ಇದೆಯಾ? ಹಾಂ, ಬರ್ತಾ ಇದ್ದೀವಿ, ಇನ್ನೂ ಬರ್ತಾ ಇರ್ತೀವಿ. ನಾವು ರಾಮನಗರ ತಾಲೂಕು ಕೈರಂಚ ಹೋಬಳಿ ಅಂಕಣಿಂದ ಬಂದಿದ್ದೀವಿ. ನಾವು ಶನಿವಾರ ಬಂದಿದ್ದು, ಪಾದಯಾತ್ರೆ ಬಂದಿವಿ ನಾವು. ಇದು 1ನೇ ವರ್ಷದ ಪಾದಯಾತ್ರೆ. ಏನಿಲ್ಲ, ತುಂಬ ಖುಷಿ ಅನ್ನಿಸ್ತು. ನಾವು ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಏನು ಕಷ್ಟ ಆಗಿ ಅನ್ನಿಸ್ಲಿಲ್ಲ. ಆ ಭಗವಂತ ನಾವು ನಮ್ಮ ಫ್ಯಾಮಿಲಿ ಏನೋ ಅಪ್ಪನ ಕೇಳ್ಕೊಂಡಿದ್ವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ. ಕೈರಂಚ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು. ಅದಕ್ಕೋಸ್ಕರ ಎಲ್ಲ ಜನಗಳೆಲ್ಲ ಬರ್ತಾಯಿದ್ರು. ಇದಕ್ಕೆ ನಾವು ಅವ್ರ ಜೊತೆಲಿ ಬಂದ್ವಿ. ಏನೋ ಅಪ್ಪನ ಪಾದಯಾತ್ರೆ ಅನ್ಕೊಂಡಿದ್ದಾಗಿದೆ. ಅದಕ್ಕೋಸ್ಕರನೇ ಹರಕೆಯನ್ನ ಹೊತ್ಕೊಂಡಿದ್ವಲ್ಲ, ಅದನ್ನ ತೀರ್ಸೋಕ್ಕೋಸ್ಕರನೇ ಪಾದಯಾತ್ರೆ ಬಂದ್ವಿ ನಾವು ನಮ್ಮ ಫ್ಯಾಮಿಲಿ ಇಬ್ಬರು. ಖುಷಿ ಆಯಿತು. ಹಸಿವಿನಲ್ಲೂ ನಿನ್ನೆ ನೆನೆವೆ, ಬಿಸಿಲಿನಲ್ಲೂ ನಿನ್ನೆ ಕರೆವೆ. ದೇವಾ ಮಾದೇವಾ, ಪಾಪ ಪುಣ್ಯ ಒಂದು ಕಾಣೆ, ಬೇರೆ ದೇವರ ನಾ ಕಾಣೆ. ನಿನ್ನ ಮರೆತು ಬದುಕುವುದುಂಟೆ, ನೀನೇ ಹೇಳು ಸ್ವಾಮಿ. ಯಾವ ಜನ್ಮದ ಫಲವೋ ನಿನ್ನ ಭಕ್ತನಾದೆ ನಾನು. ಕಷ್ಟ ನೋಡೆಯ, ಕರುಣೆ ತೋರೆಯ, ನಿನ್ನ ಪಾದ ನಂಬಿ ಬಂದೆ. ಮಹಾದೇವ ಕಾಯೋ ತಂದೆ, ಈ ಬೇಗೆ ತಾಳಲಾರೆ, ದಯೆ ಇರದೆ ಬಾಳಲಾರೆ. ಕಣ್ಣೀರಿಡುವ ನನ್ನೇ ನೋವು ಅರಿವಾಗದೆ ತಂದೆ. ಆಹಾ ಓಹೋ ಆಹಾ. ವಾರಣ್ಣೆ ನೀಡು ಬಾರವ್ವ ಕೋಡ್ಗಲ್ಲ ಮಾದೇವಗೆ, ನಂಬಿದ ಮನೆಯಲ್ಲಿಂಬಾಗೋ ಮಾಯಕಾರನಿಗೆ, ನಮ್ಮ ಚೆಲ್ಲಾಟಗಾರನಿಗೆ. ವಾರಣ್ಣೆ ನೀಡು ಬಾರವ್ವ ಕೋಡ್ಗಲ್ಲ ಮಾದೇವಗೆ, ನಂಬಿದ ಮನೆಯಲ್ಲಿಂಬಾಗೋ ಮಾಯಕಾರನಿಗೆ, ನಮ್ಮ ಚೆಲ್ಲಾಟಗಾರನಿಗೆ. ಆಹಾ ಓಹೋ ಚುಕ್ಕಿ
ಕೆಂಪಾದಾಗ ಮಂಜಿನ ಹನಿ ಹೊಳೆವಾಗ ಆ ಮುಡಣದ ನಾಡಿನಿಂದ ನಿನ್ನ ಮನೆಯ ಹಾದಿಯಾಗೆ ತಂದನಿ ತಾನೋ ತಾನಿ ತಂದನೋ ಕೆಂಗಾವಿಯ ಹುಟ್ಟುಕೊಂಡು ಕಂಸಾಳೆಯ ಹಿಡ್ಕೊಂಡು ದಿನ ಬರ್ತಾನೊಬ್ಬ ಜಂಗಮನು ಬರಿಯ ಜಂಗಮ ಅವನಲ್ಲ ಮುತ್ತೈದೆ ಕೇಳವ್ವ ಜಂಗಮ ರೂಪದಿ ಬಂದಾವನೇ ಮಾದೇವ ಕೇಳವ್ವ ಅವನೇ ಮಾಯ್ಕಾರ ತಿಳಿಯವ್ವ ಕೋರಣ್ಯ ನೀಡು ಬಾರವ್ವ ಕೊಡ್ಗಲ್ಲ ಮಾದೇವಗೆ ನಂಬಿದ ಮನೆಯಲ್ಲಿಂಬಾಗೋ ಮಾಯಕಾರನಿಗೆ ನಮ್ಮ ಚೆಲ್ಲಾಟಗಾರ. ನಮಸ್ತೆ ಸರ್, ಸರಿತಾ, ಮೈಸೂರು. ಚೆನ್ನಾಗಿತ್ತು ಸರ್. ನಾವು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಂದ್ವಿ. ತುಂಬ ಆರಾಮಿದೆ, ಚೆನ್ನಾಗಿದೆ. ನಾವು 18 ವರ್ಷ ಆಗಿತ್ತು ಬಂದು, ಈಗ ನಮ್ಮ ಅತ್ತೆಯವ್ರ ಜೊತೆಲಿ ಬಂದಿರೋದು. ಚೆನ್ನಾಗಿ ನಡೀತಾ ಇದೆ, ಖುಷಿ ಆಯಿತು ಸರ್. ಮಮತಾ, ಗಿರಿಜಾ, ಕವಿತಾ. ನಾವು ಬೆಂಗಳೂರಿಂದ ಬಂದಿರೋದು, ನಿನ್ನೆ ಬಂದಿದ್ದು. ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗೀತು, ಚೆನ್ನಾಗಿತ್ತು. ಒಳ್ಳೆ ದರ್ಶನ ಚೆನ್ನಾಗಿತ್ತು. ಜಾಗರಣೆ ಇದ್ವಿ. ತುಂಬ ಖುಷಿ ಆಯಿತು. ಅಂದರೆ ಇದು ಶಿವರಾತ್ರಿಗೆ ಬರ್ತಿರ್ಲಿಲ್ಲ, ಫಸ್ಟ್ ಟೈಮ್ ಬರ್ತಿದ್ದಿದ್ದು. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅಂದರೆ ನಮ್ಮದು ಕೊಳ್ಳೇಗಾಲನೇ, ಬಟ್ ಬೆಂಗಳೂರಿಂದ ಬಂದಿರೋದು. ಚಿಕ್ಕಮ್ಮ ಅಂತ, ಬೆಂಗಳೂರಿಂದ. ಬೆಳಗ್ಗೆ 2 ಗಂಟೆ, ಬೆಳಗಿನ ಜಾವ. ಆಯ್ತು ಸರ್, ಚೆನ್ನಾಗಿದೆ ಖುಷಿ ಆಯ್ತು. ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ, ತಿಂಗಳ ಸೇವೆ ಮಾಡ್ತಾ ಇದ್ದೀವಿ. ಇದು ಶಿವರಾತ್ರಿ, ಇದು 2ನೇ ವರ್ಷ ಶಿವರಾತ್ರಿ. ಚೆನ್ನಾಗಿದೆ ಸರ್, ತುಂಬ ಇಷ್ಟ ಆಯ್ತು ನಮಗೆ. ಮುತ್ತೈದೆಯ ಮನೆ ಮುಂದೆ ಮುತ್ತಿನ ರಂಗೋಲಿ ಹಾಕಿ ಪನ್ನೀರಲಿ ಪಾದ ತೊಳೆದು ಮುತ್ತಿನ ಜೋಳಿಗೆಯೊಳಗೆ ನೀ ಮುತ್ತೈದ ಭಿಕ್ಷೆ ನೀಡಿದರೆ ಹಾಗೆ ಕೊಡುವನು ಮಾದೇವ. ತಾನೋ ತಾನಿ ತಂದನೋ ಬಾಳಿಗೊಡೆಯ ಮಾದೇವ, ಹಾಗೆ ದೊಡೆಯ ಮಾದೇವ ತನ್ನ ನಿಜ ರೂಪದಿ ಬರಲಾರ. ಯಾವ್ಯಾವ ರೂಪದಿ ಬರುವನೋ ಮಾಯ್ಕರ ಅವನವ್ವ ಯವ್ವ, ಯಾವ್ಯಾವ ರೂಪದಿ ಬರುವನೋ ಮಾಯ್ಕರ ಅವನವ್ವ. ಯಾರೇ ಬಂದರು ಇಲ್ಲ ಎನ್ನದೆ ಕೋರಣ್ಯ ನೀಡವ್ವ ತಾಯಿ, ಕೈ ಮುಗಿದು ಕಳಿಸವ್ವ. ಯಾರೇ ಬಂದರು ಇಲ್ಲ ಎನ್ನದೆ ಕೋರಣ್ಯ ನೀಡವ್ವ ತಾಯಿ, ಕೈ ಮುಗಿದು ಕಳಿಸವ್ವ. ಕೋರಣ್ಯ ನೀಡು ಬಾರವ್ವ ಕೊಡ್ಗಲ್ಲ ಮಾದೇವಗೆ, ನಂಬಿದ ಮನೆಯಲ್ಲಿಂಬಾಗೋ ಮಾಯಕಾರನಿಗೆ ನಮ್ಮ ಚೆಲ್ಲಾಟಗಾರನಿಗೆ. ಕೋರಣ್ಯ ನೀಡು ಬಾರವ್ವ ಕೊಡ್ಗಲ್ಲ ಮಾದೇವಗೆ,
ನಂಬಿದ ಮನೆಯಲಿಂಬಾಗೋ ಮಾಯಕಾರನಿಗೆ ನಮ್ಮ ಚೆಲ್ಲಾಟಗಾರನಿಗೆ ಆಹಾ ಮಹದೇವ ನಲಿದು ಬರುವ ಚಂದವ ನೋಡಯ್ಯ ಮಾದೇವ್ನ ಅಂದವ ನೋಡಯ್ಯ ಅಲೆಯ ಮಹದೇವ ನಲಿದು ಬರುವ ಚಂದವ ನೋಡಯ್ಯ ಅವನ ಅಂದವ ನೋಡಯ್ಯ ಹೂವಂತೆ ಒಪ್ಪಾದು ನಿನ್ನ ಪರಿಷೆ ತಂಪೊತ್ಲಿ ನಿನ್ನ ಗಿರಿಯ ಇಳಿದಾರು ನಿನ್ನ ಪರಿಷೆ ಸಂಪಿಗೆ ಹೂವಂತೆ ಒಪ್ಪಾದು ನಿನ್ನ ಪರಿಷೆ ತಂಪೊತ್ಲಿ ನಿನ್ನ ಗಿರಿಯ ಇಳಿದಾರು ನಿನ್ನ ಪರಿಷೆ ಮಲ್ಲಿಗೆ ಹೂವಂತೆ ಚೆಲ್ಲಿತು ಮಾದೇವ ಮಳೆಯ ಮಹದೇವ ನಲಿದು ಬರುವ ಚಂದವಾ ನೋಡಯ್ಯ ಮಾದೇವ್ನ ಅಂದವಾ ನೋಡಯ್ಯ ಮಾದೇವ ಬರುವಾಗ ಮಳೆಲ್ಲ ಘಮ್ಮೆಂದು ಮಳಲ್ಲಿ ನಿನ್ನ ಕಂಡು ಗರುಗೆ ಚಿಗುರೊಡೆದು ನಿನ್ನಯ ಮಾಯೆ ತಿಳಿಯಾದೋ ಮಾದೇವ ಅಲೆಯ ಮಹದೇವ ನಲಿದು ಬರುವ ಚಂದವ ನೋಡಯ್ಯ ಅವನ ಅಂದವ ನೋಡಯ್ಯ ಬೋಳಿಯಲಿ ಇಂದು ನೋಡೋನು ಗಂಭೀರದವ ಚೋರ ಕಡುಚಲ್ವ ಮಾದಯ್ಯ ಕಂಬದ ಬೋಳಿಯಲಿ ಇಂದು ನೋಡೋನು ಗಂಭೀರದವ ಚೋರ ಕಡುಚಲ್ವ ಮಾದಯ್ಯ ನಿಂದು ನೋಡೋನೆ ಪರಿಚಯ ಮಾದೇವ ಮಲೆಯ ಮಹದೇವ ನಲಿದು ಬರುವ ಚಂದವ ನೋಡಯ್ಯ ಮಾದೇವ್ನ ಅಂದವ ನೋಡಯ್ಯ ಕೆ ವಿ ಮಾದೇಶ್ ಅಂತ ಮಲ್ಲಮಾದೇಶ್ವರ ದೇವಸ್ಥಾನದ ಸರದಿ ಅರ್ಚಕರುಗಳು ಇಲ್ಲಿನ ಪ್ರಸ್ತುತ ಪ್ರಧಾನ ಅರ್ಚಕರುಗಳು. ಮೊದಲಿಗೆ ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮಹಾಶಿವರಾತ್ರಿ ಮಲ್ಲಮಾದೇಶ್ವರರಿಗೆ ಪ್ರಮುಖವಾದ 4 ಜಾತ್ರೆಗಳಲ್ಲಿ ಮಹಾಶಿವರಾತ್ರಿ ಒಂದು ಅದ್ಭುತವಾದ ಒಂದು ಜಾತ್ರೆ. ಮಹಾಶಿವರಾತ್ರಿಗೆ ತಮಿಳುನಾಡು ಹಾಗೂ ಕರ್ನಾಟಕ 2 ಭಾಗಗಳಿಂದನೂ 2 ರಾಜ್ಯಗಳಿಂದನೂ ಅಪಾರ ಭಕ್ತ ಸಂಖ್ಯೆ ಇರ್ತಾ ಇದೆ. ತಮಿಳುನಾಡಿಂದ ಕನಿಷ್ಠ 2.5 3 ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ. ಕರ್ನಾಟಕದಿಂದ 3 ರಿಂದ 4 ಲಕ್ಷ ಆಗಮಿಸುವ ನಿರೀಕ್ಷೆ ಇದೆ. 6 ರಿಂದ 7 ಲಕ್ಷ ಜನ ಮಾದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವುದು. ಇದು 4 ದಿನಗಳು ನಡೆಯುವ ಜಾತ್ರೆ. ಮೊದಲನೇದು ಹೆಣ್ಣಿನ ಜನ ಸೇವೆ ಅಂತ ಇರುತ್ತದೆ. ಪ್ರತಿದಿನ ತ್ರಿಕಾಲ ಪೂಜೆ ಅಂತೆ ಬೆಳಗಿನ ಜಾವ ಪೂಜೆಗಳಾಗ್ತವೆ ಮತ್ತು ಸಂಜೆ ಪೂಜೆ ಆಗ್ತವೆ. ಜಾಗರಣೆ ವಿಶೇಷವಾಗಿ ನಿನ್ನೆ ಮಧ್ಯರಾತ್ರಿಯಲ್ಲಿ ವಿಶೇಷ ಪೂಜೆ ಅಂತ ಹಮ್ಮಿಕೊಳ್ಳಲಾಗುತ್ತೆ. ಶಿವನಿಗೆ ವಿಶೇಷ ಅಭಿಷೇಕಗಳು, ಶಿವನ ಅಭಿಷೇಕ ಪ್ರಿಯನಾಗಿರೋದ್ರಿಂದ ಭಸ್ಮಾಭಿಷೇಕ, ಗಂಧಾಭಿಷೇಕ ಹಾಗೂ ಬಿಲ್ವಾಭಿಷೇಕ ಹೀಗೆ ವಿಶೇಷ ಪೂಜೆಗಳನ್ನು ನೆರವೇರ್ತದೆ. ವಿಶೇಷ ಪೂಜೆಗಳನ್ನು ಆದ ನಂತರ ಒಂದು ರಾತ್ರಿ ಭಕ್ತರಿಗೆ ಲಿಂಗ ದರ್ಶನವನ್ನು ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಬೆಳಗಿನ ಜಾವ ತದನಂತರ ಬೆಳಗಿನ ಜಾವ 3 ಗಂಟೆಗೆ ತ್ರಿಕಾಲ ಪೂಜೆ ಶುರು ಆಗುತ್ತೆ. ತ್ರಿಕಾಲ ಪೂಜೆ ಆದ ನಂತರ 2 ಪೂಜೆಗಳು ಮುಗಿಯುತ್ತೆ. ಮುಗಿದ ನಂತರ ಆರತಿ,
ಹಾಗೂ ಧೂಪ ದೀಪ ನೈವೇದ್ಯಗಳಿಂದ ಭಕ್ತಾದಿಗಳ ನೇರ ದರ್ಶನಕ್ಕೆ ಅಣಿ ಮಾಡಿಕೊಟ್ಟು ಭಕ್ತಾದಿಗಳ ಸಮ್ಮುಖದಲ್ಲಿ ಪೂಜಾ ಕಾರ್ಯ ಆಗುತ್ತೆ. ಎಂದಿನಂತೆ ಬೆಳಗಿನಿಂದ ಸಂಜೆವರೆಗೂ ಭಕ್ತಾದಿಗಳಿಗೆ ಹಲವಾರು ರಾಜ್ಯಗಳಿಂದ ತುಂಬ ದೂರದಿಂದ ಬಂದಿರುವ ಕಾರಣಗಳಿಂದ ಸಂಜೆವರೆಗೂ ಅವರಿಗೆ ಧರ್ಮದರ್ಶನವನ್ನು ವ್ಯವಸ್ಥೆ ಮಾಡಲಾಗುತ್ತೆ. ತ್ರಿಕಾಲ ಪೂಜೆ ಅನ್ನೊಂದು ಪೂಜೆಯಾದ ಮೂರನೇ ಪೂಜೆ ಸಂಜೆ 6:45ಗೆ ಶುರುವಾಗುತ್ತೆ. 6:45 ಗಂಟೆ ತನಕ ಪೂಜೆ ಆಗುತ್ತೆ. ಪೂಜೆ ಆದ ನಂತರ ಮಹಾಪ್ರಸಾದ ವಿನಿಯೋಗ ಆಗುತ್ತೆ ಭಕ್ತಾದಿಗಳಿಗೆ. ಮತ್ತು ಮಹಾಮಂಗಳಾರತಿ ಆಗುತ್ತೆ. ಭಕ್ತಾದಿಗಳನ್ನ ದರ್ಶನ ಮಾಡಿ ಧರ್ಮದರ್ಶನವಾದ ನಂತರ ರಾತ್ರಿ 11:30 ಗಂಟೆ ಅಥವಾ ಎಷ್ಟು ಹೊತ್ತಾದ್ರೂ ಭಕ್ತರ ಸಂಖ್ಯೆ ಎಷ್ಟು ಇರುತ್ತೋ ಅಲ್ಲೇ ತನಕ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮಾತನಾಡೋ ಮಾಯಕಾರ ಮಾದೇಶ್ವರ, ಮಾತನಾಡು ಜಾದುಗಾರ ಜಗದೀಶ್ವರ, ಮಾತನಾಡದೆ ಹೋದರೆ ಜೀವ ಉಳಿಯುವುದೇ ದೊರೆ ಮಾದೇಶ್ವರ. ಮಾತನಾಡೋ ಮಾದೇಶ್ವರ, ಈ ಮೌನವೇಕೋ ಕರುಣಾಕರ. ಮಾತನಾಡೋ ಮಾದೇಶ್ವರ, ಈ ಮೌನವೇಕೋ ಕರುಣಾಕರ ಜಗದೀಶ್ವರ. ನಿನ್ನ ಮರೆಯಲಾರೆ ಮಾದೇಶ್ವರ, ಮಾತನಾಡೋ ಮಾದೇಶ್ವರ. ಜನರಲ್ ಸೆಕ್ರೆಟರಿ ಮಹಿಳಾ ಕಾಂಗ್ರೆಸ್ಸು. ನಾನು ಪ್ರತಿ ತಿಂಗಳು ಬರ್ತಾ ಇರ್ತೀನಿ ಅಮಾವಾಸ್ಯೆನಲ್ಲಿ. ಈಗ ಸಾಮಾನ್ಯ 1 ವರ್ಷದಿಂದ ಕಂಟಿನ್ಯೂ ಬರ್ತಾ ಇದ್ದೀನಿ. ಅಮಾವಾಸ್ಯೆಗೆ ಯಾವಾಗ ತಪ್ಪಿಸ್ಕೊಳ್ಳಲ್ಲ. ಅಭಿವೃದ್ಧಿ ಕಾಣಿಸುತ್ತೆ. ನಂಗೆ ದೇವ್ರ ಮೇಲೆ ಅತಿಯಾದ ಒಂದು ಭಕ್ತಿ ಇರೋದ್ರಿಂದ ಪ್ರತಿ ತಿಂಗಳು ಬಂದು ಹೋಗ್ತಾ ಇದ್ದೀನಿ. ಹಾಗೆ ಮಠಕ್ಕೆ ಬರ್ತೀನಿ, ದೇವ್ರನ್ನ ಮಾತಾಡಿಸ್ತೀನಿ, ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ ಹಸಿನಕಾಯಿಗೆ. ಮತ್ತು ಎಲ್ಲ ಜನಗಳು ಇದರಿಂದ ಅಭಿವೃದ್ಧಿ ಕಾಣೋದ್ರಿಂದ ಬರ್ತಾ ಜನ ಜಾಸ್ತಿ ಆಗ್ತಾ ಇದ್ದಾರೆ ಬೆಟ್ಟಕ್ಕೆ. ಹಾಗಾಗಿ ನಮ್ಮ ಒಂದು ಒಂದು ಭಕ್ತಿನ ನಾವಿಲ್ಲಿ ಪ್ರದರ್ಶನ ಮಾಡಬೇಕು. ಈ ಮಾಸ್ತಿಯವರು ಮೂರನೇ ವರ್ಷದಲ್ಲಿ ಪ್ರಾರಂಭ ಮಾಡಿ ಇವಾಗ ಭಾಳ ಅದ್ಭುತವಾಗಿ ಅವ್ರದ್ದೊಂದು ಚಾಲನೆ ನಡೀತಾ ಇದೆ. ಮಳೆ ಮಾದೇಶ್ವರ ಮತ್ತು ಆಶೀರ್ವಾದದಿಂದ ಅವರು ವರ್ಷ ದೀಪಾವಳಿ, ಶಿವರಾತ್ರಿ, ಯುಗಾದಿ, ಕಾರ್ತಿಕ ಸೋಮವಾರದಾಗ ಮತ್ತು ಎಲ್ಲ ಟೈಮಲ್ಲಿ ಬಂದು ಈ ಒಂದು ಜನಗಳಲ್ಲಿ ಏನು ಕಷ್ಟ ಇದೆ, ಏನು ಸುಖ ಇದೆ, ಏನು ಅಂತೇಳಿ ಇಲ್ಲಿ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ವಿಮರ್ಶವಾಗಿ ಅವರು ಪ್ರತಿಯೊಂದು ಕಡೆನೂ ಅಬ್ಸರ್ವೇಷನ್ ಮಾಡಿ ಈ ಒಂದು ಪ್ರಚಾರಕ್ಕೆ ಮಾರ್ಕ್ಸ್ ಟಿವಿಯವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಠಕ್ಕೂ ಸಹ ಬಂದಾಗ ಇಲ್ಲಿ ಏನು ಪ್ರೋಗ್ರಾಮ್ಗಳಿದ್ದಾವೆ ಮತ್ತು ಅಂತಕ್ಕಂಥದ್ದನ್ನ ಅವರು ಎಲ್ಲ ವಿಡಿಯೋ ಮಾಡಿ ತಗೊಂಡೋಗ್ತಾ ಇದ್ದಾರೆ. ಅದರಿಂದ ಈ ಒಂದು ಮಾದೇಶ್ವರ ಕ್ಷೇತ್ರದಲ್ಲಿ ಮತ್ತು ಒಳ್ಳೆ ನಮ್ಮ DC ರಾಮು ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮಾಧವ ಪ್ರಸಾದ್ರವರು ಮತ್ತು ನಮ್ಮ ಚೀಫ್ ಮಿನಿಸ್ಟರು ಮತ್ತು ಅಲ್ಲಿ ಎಲ್ಲ ಅಧಿಕಾರಿಗಳು ಒಂದು ಮೀಟಿಂಗ್ ಸೇರಿ ಈ ಒಂದು ಬೆಟ್ಟಕ್ಕೆ ಏನು ವ್ಯವಸ್ಥೆ ಬೇಕು, ಪ್ರಾಧಿಕಾರದ ವ್ಯವಸ್ಥೆ ಇದರಲ್ಲಿ ಏನು ವ್ಯವಸ್ಥೆ ಬೇಕು ಭಕ್ತಾದಿಗಳಿಗೆ ಅಂತೇಳಿ ಮೀಟಿಂಗಲ್ಲಿ ನಾವೆಲ್ಲ ಪಾಸ್ ಮಾಡಿ ನಾವು ಸಹ ಸದಸ್ಯರಾಗಿದ್ದೀವಿ. ಅದರಿಂದ ಈ ಒಂದು ಬೆಟ್ಟದಲ್ಲಿ ಇವಾಗ ನೀವು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಮತ್ತು ರೂಮ್ ವ್ಯವಸ್ಥೆ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರ್ಬೋದು, ಯಾವ ಭಕ್ತರಿಗೂ ಏನೂ ತೊಂದರೆ ಆಗದ ರೀತಿಗೆ ಪ್ರಸಾದ ನಡೀತಾ ಇದೆ. ಮತ್ತು ಶಿಸ್ತಿನಿಂದ ಮತ್ತು ಈ ಭಾರತಿ ಮೇಡಮ್ನವರು ಮತ್ತು ಬಸವರಾಜರವರು, ರಾಮಪ್ಪನವರು ಮತ್ತು ಸಿಬ್ಬಂದಿ ವರ್ಗ, ನಮ್ಮ ಪ್ರಾಧಿಕಾರದ ಸಿಬ್ಬಂದಿ ವರ್ಗ ಎಲ್ಲ ನಿಷ್ಠೆ ನಿಯಮದಿಂದ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು DC ಇವಾಗ ಹೊಸ ಬಂದಿರ್ತಕ್ಕಂಥ DC ಅವರು ಸಹ ಭಾಳ ಆಸಕ್ತಿ ವಹಿಸಿ ಈ ಒಂದು ಜಾತ್ರೆಗೆ ಏನು ಅನುಭವ ಮಾಡಿಕೊಡ್ಬೇಕು ಜನಗಳಿಗಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅವರು SP ನಮ್ಮ ನಗರ ಜಿಲ್ಲೆಯ SP ಅವರು ಮತ್ತು ರಾಮು ಅವರು ಈ ಒಂದು ವ್ಯವಸ್ಥಿತವಾಗಿ ಎಲ್ಲ ಬಂದು ವೀಕ್ಷಣೆ ಮಾಡಿ
ಭಾಳ ವ್ಯವಸ್ಥಿತವಾಗಿ ಜಾತ್ರೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದರಿಂದ ಭಕ್ತಾದಿಗಳಿಗೂ ಪ್ರಸಾದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರು ಮನೆಗಳಿಗೆ ತೊಂದರೆ ಆಗಬಾರ್ದು. ಎಲ್ಲ ಕಡೆಯೂ ಶಾಮಿಯನ್ನು ಹಾಕಿ ವ್ಯವಸ್ಥಿತವಾಗಿ ಮತ್ತು ಕಳ್ತನ ಆಗಬಾರ್ದು, ಎಲ್ಲಕ್ಕಿಂತ ಮೊದಲು ಕಳ್ತನ ಆಗಬಾರ್ದು. ಅದರಿಂದ ಸುತ್ತಮುತ್ತ ಭಾಳ ಲಘುವಾಗಿ ಕೆಲಸವನ್ನು ಎಲ್ಲ ಅಧಿಕಾರಿ ವರ್ಗದವರು ಶ್ರಮಪಟ್ಟು ನೋಡ್ಕೊಂಡು ಹೋಗ್ತಾರೆ. ಮತ್ತು ಇದು ಪಾದಯಾತ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೂ ಅಷ್ಟೇ ಎಲ್ಲ ಉದ್ದಕ್ಕೂ ನೀರಿನ ವ್ಯವಸ್ಥೆ ಮತ್ತು ಅಲ್ಲಲ್ಲಿ ಊಟ ವ್ಯವಸ್ಥೆ ಎಲ್ಲ ಭಕ್ತಾದಿಗಳು ಯಾರ್ಯಾರು ಇದು ಮಾಡಿ DK ಶಿವಕುಮಾರ್ಗೂ ಸಹ ಈ ಒಂದು ಇದಕ್ಕೆ ದಾಸೋಹ ವ್ಯವಸ್ಥೆನ ಎಲ್ಲ ಕಡೆನೂ ಪಾಪ ಅವರು ಒಂದು ಕಂಕಪುರ ಕಡೆಯಿಂದ ಮಾಡಿಸಿ ವ್ಯವಸ್ಥೆ ಮಾಡಿದ್ದಾರೆ. ಭಕ್ತಾದಿ ನಮ್ಮ ಚಿಕ್ಕಣ್ಣ ಇರ್ಬೋದು, ಮಂಡ್ಯ ಚಿಕ್ಕಣ್ಣ ಇರ್ಬೋದು, ಮತ್ತು ಮಾದೇವ್ ಇರ್ಬೋದು, ಇವರೆಲ್ಲರೂ ಸಹ ಭಾಳ ಆಸಕ್ತಿಯಿಂದ ಇನ್ನೂ ಭಕ್ತಾದಿಗಳು ಅವ್ರ ಹೆಸರು ನಮ್ಗೆ ಗೊತ್ತಾಗಿರೋಲ್ಲ ದಾಸೋಹ ಮಾಡ್ತಾರೆ. ನಮ್ಮ ಮಠದ ಮುಂದ್ಗಡೆನೂ ಸಹ ದಾಸೋಹ ನಡೆಸ್ತಾ ಇದ್ದು ಒಂದು 2-3 ಜನ. ಮತ್ತು ನಮ್ಮ ಮಠದಲ್ಲೂ ಸಹ ಸಂಗಮೇಶ್ವರನ ಭಕ್ತರು ಹಾಸನದವರು ಅವರಿಲ್ಲಿ ದಾಸೋಹ ವ್ಯವಸ್ಥೆನ ಒಂದು ಪ್ರತಿ ಜಾತ್ರೆಯಲ್ಲೂ ಬಂದು ಇಲ್ಲಿ ಶ್ರಮವಹಿಸಿ ಸಂಗಮೇಶ್ವರವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅದಕ್ಕೆ ಜವಾಬ್ದಾರಿಯುತವಾಗಿ ಮೇಲ್ವಿಚಾರಕರಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಅದರಿಂದ ದಾಸೋಹ ವ್ಯವಸ್ಥೆ ಮಠದಲ್ಲಿ ಆಗಲಿ ದೇವಸ್ಥಾನದಲ್ಲಿ ಆಗಲಿ ಯಾವುದೇ ವಿಧವಾದಂಥ ತೊಂದರೆ ಇಲ್ಲದೇ ಭಕ್ತರಿಗೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಜಾತ್ರೆ ಭಾಳ ಅದ್ಭುತವಾಗಿ ಲಕ್ಷಾಂತರ ಜನ ಬಂದು ಸೇರಿದ್ರು. ಇದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಈ ಮಾಸ್ ಟಿವಿಯವರು ಇದಕ್ಕೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವರ ಒಂದು ಇದಕ್ಕೆ ಅವರ ಒಂದು ಕೆಲಸಕ್ಕೆ ಮಲೆಮಹದೇಶ್ವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮಲೆಮಹದೇಶ್ವರ ಈ ಮೌನವೇಕೋ ಕರುಣಾಕರ. ನಡೀತಕ್ಕಂಥ ದಾಸೋಹ ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂಥ ತಂದೆ ಕಾಣದೆ ಮರೆಯಲ್ಲಿ ತೆರೆಯಲಿರುವಂಥವರೆಲ್ಲರೂ ಕೂಡ ಸಹಕಾರ ಕೊಟ್ಟಿರೋದ್ರಿಂದ ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಹಿನ್ನೆಲೆಯಾಗಿ ಮಲೆಮಹದೇಶ್ವರ ಸ್ವಾಮಿಗಳು ಪವಾಡ ಪುರುಷರಾಗಿ ಆಂಧ್ರ ಪ್ರದೇಶ ಶ್ರೀಶೈಲದ ಜನ್ಮ ತಾಳಿ ಪವಾಡ ನಡೆಸಿಕೊಂಡು ಮಹದೇಶ್ವರ ಬೆಟ್ಟ ಅಂತ ಹೆಸರು ಹೇಳಿದ ಮುಂಚೆ ಇಲ್ಲಿ ಬಂದಂಥ ಸ್ಥಳದಲ್ಲಿ ಈ ದಾಸೋಹ ನಡೀತಾ ಇದ್ದ ಸ್ಥಳದಲ್ಲಿ ಅಂದರೆ ಈಗೇನು ಸಾಲೂರು ಭುವನ ಮಠ ಅಂತ ಹೇಳ್ತಾ ಇದ್ದೀವಿ, ಆ ಸ್ಥಳದಲ್ಲಿ ಒಂದು ಪಾದಾಟನೆ ಮಾಡಿದಂಥ ಪವಿತ್ರ ಸ್ಥಳ. ಅವ್ರು ಬಂದ ಕಾಲದಲ್ಲಿ ಇಲ್ಲಿ ಒಂದು ಮಠ ಸ್ಥಾಪನೆ ಆಗಿತ್ತು ಅಂತೇಳಿ ಹಿರಿಯರ ಹೇಳಿದ